2019ರಲ್ಲಿ ನನಗೆ ಇಸ್ವಿ ಕರೆಕ್ಟ್ ಆಗಿ ನೆನಪಾಗ್ತಿಲ್ಲ, ಭೈರಪ್ಪನವರು ದಸರಾ ಉದ್ಘಾಟನೆ ಮಾಡಿದ್ರು ಅನ್ನೋದು ನನ್ನ ನೆನಪು. ಎನಿವೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡಿದಕ್ಕೆ. ಪ್ರೊಫೆಸರ್, ಇನ್ನು ಈಗ ಆವರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದಿದ್ರಿಂದ ಅದಕ್ಕೆ ಪೂರಕವಾದ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಬೇಕು ಅಂತ ಹೇಳಿ. ಈಗ ಕೇವಲ ಆವರಣವನ್ನ ಓದಿ ಅವರನ್ನ ಟೀಕೆ ಮಾಡೋರು ದಾಟು ಓದಿಲ್ಲ ಅಂತ ಹೇಳಿ. ಯಾಕಂದ್ರೆ ದಾಟುದಲ್ಲಿ ಈ ಸಂಕೀರ್ಣವಾದ ಜಾತಿ ವ್ಯವಸ್ಥೆ ಬಗ್ಗೆ ಅವ್ರು ಬರೆದಿರ್ತಕ್ಕಂತ ವಿಚಾರಗಳು, ಇದನ್ನ ಗಮನಿಸಿದವರು ಕೇವಲ ಆವರಣವನ್ನ ಇಟ್ಕೊಂಡ್ಬಿಟ್ಟು ಭೈರಪ್ಪನವರು ಹೀಗೆ ಹಿಂದೂ ಸಮಾಜವಾದಿ ಹೀಗೆ ಟೀಕೆ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ. ಅಮ್ಮ, ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಇದನ್ನೆಲ್ಲ ಹೀಗೆ ನೋಡ್ತೀನಿ. ಏನಂದ್ರೆ ಯಾವುದೇ ಒಂದು ಕೃತಿ ಒಂದು ಸಂವಾದವನ್ನ ಹುಟ್ಟಾಕ್ಬೇಕು. ನಿಜ. ನನ್ನಂಥ ನಿರೀಕ್ಷೆ ಏನಂದ್ರೆ ಒಂದು ಪ್ರಬುದ್ಧ ಸಮಾಜದಲ್ಲಿ ಅದೊಂದು ಸಂವಾದ ಜಿಜ್ಞಾಸೆ ಹುಟ್ಟಾಕ್ಬೇಕೇ ಹೊರತು ಜಗಳನಲ್ಲ. ಜಗಳ ಆಡ್ತಿದೀವಿ ಅಂದ್ರೆ ನಾವು ಅಪ್ರಬುದ್ಧರು. ನಾವು ಈಗ ಭೈರಪ್ಪನವ್ರದ್ದು ಏನೋ ಒಂದು ಆರ್ಗ್ಯುಮೆಂಟ್ ಇದೆ. ಭೈರಪ್ಪನವರ ಆರ್ಗ್ಯುಮೆಂಟ್ಗೆ ಅವ್ರದೇ ಆಗಿರುವಂತ ಒಂದಿಷ್ಟು ಆಧಾರಗಳಿವೆ. ಅದನ್ನ ಇಟ್ಕೊಂಡು ಅವರೊಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ನಮಗ್ ಸಾಧ್ಯ ಆದ್ರೆ ಆ ಆರ್ಗ್ಯುಮೆಂಟ್ ಅನ್ನ ವಿರೋಧಿಸುವಂತ ಒಂದು ಆರೋಗ್ಯಕರವಾದ ಚರ್ಚೆಯನ್ನು ಹುಟ್ಟಾಕ್ಬೇಕು. ಒಂದು ಲೇಬಲ್ ಮಾಡಿ ಬಿಸಾಕೋದಲ್ಲ. ಯಾರನ್ನಾದ್ರೂ ಅಷ್ಟೇ, ಅವ್ರು ಬಲ್ದವರಾಗ್ಲಿ ಎಡದವರಾಗ್ಲಿ. ಒಂದು ಜೀವಂತ ಸಮಾಜದಲ್ಲಿ ಯಾವಾಗ್ಲೂ ಸಂವಾದಗಳು ಇರ್ತವೆ, ಯಾವಾಗ್ಲೂ ಪರ ವಿರೋಧ ಇರುತ್ತೆ. ಯಾವುದು ಕೊನೆ ಅಲ್ಲ. ಸತ್ಯ ಅನ್ನೋದು ಸಾಪೇಕ್ಷವಾದ ಶಬ್ದ. ಅದು ಅವರವರಿಗೆ ಕಂಡ ಮುಖ ಸತ್ಯ ಅಷ್ಟೇ. ಅದರಿಂದ ಭೈರಪ್ಪನವ್ರು ಬರೆದದ್ದೇ ಪರಮ ಪ್ರಮಾಣ ಆಗ್ಬೇಕಾಗಿಲ್ಲ, ಆದ್ರೆ ಚರ್ಚೆ ಹುಟ್ಟಾಕ್ಬೇಕಾಗಿತ್ತು. ಚರ್ಚೆ ಹುಟ್ಟಾಕಕ್ ಬದಲು ಭೈರಪ್ಪ ಅಡ್ವೊಕೇಟ್ ಅಷ್ಟೇ, ಅವರು ಭೈರಪ್ಪನವರು ವಕೀಲಿ ಮಾಡ್ತಾರೆ ಅಷ್ಟೇ, ಹಿಂಗ್ ಮಾತಾಡೋದ್ರಿಂದ ಅದಕ್ಕೆ ಬೇಕಾದಂತ ಏನು ಒಂದು ಚರ್ಚೆಯನ್ನ ನಾವು ನಡ್ಸಕ್ ಆಗ್ತಾ ಇಲ್ಲ ಅಂತ ಅದರ ಅರ್ಥ. ನಾನು ಬಹಳ ಸಲ ಈ ಮಾತುಗಳನ್ನ ಹೇಳ್ತೀನಿ. ಭೈರಪ್ಪನವರ ಯಾವುದೇ ಕೃತಿ ಪ್ರಕಟವಾದಾಗ ಅವ್ರ ಮೇಲೆ ಒಂದು ದೊಡ್ಡ ದಾಳಿ ನಡೀತಾ ಇತ್ತು ಮತ್ತು ಭೈರಪ್ಪನವರು ಅದನ್ನ ಬಹಳ ಸಮರ್ಥವಾಗಿ ಎದುರಿಸ್ತಾ ಇದ್ರು. ನೋ ಕ್ವೆಶ್ಚನ್ ಯೂಸ್ ಟು ಗೋ ಅನ್ಆನ್ಸರ್ಡ್. ಯಾವ ಪ್ರಶ್ನೆಗೂ ಭೈರಪ್ಪನವ್ರ ಹತ್ರ ಉತ್ತರ ಇರಲಿಲ್ಲ ಅನ್ನೋ ಹಂಗಿರ್ಲಿಲ್ಲ. ನೀವು ಒಪ್ಪಬಹುದು ಬಿಡಬಹುದು ಬೇರೆ. ಭೈರಪ್ಪನವ್ರನ್ನ ಒಪ್ಪದೇ ಇದ್ದು ಅವ್ರ ಜೊತೆ ಪ್ರೀತಿಯಿಂದ ಆತ್ಮೀಯತೆಯಿಂದ ಇರಬಹುದಾಗಿತ್ತು. ಯಾಕಂದ್ರೆ ನಾನೇ ಎಷ್ಟೋ ಸಲ ಭೈರಪ್ಪನವ್ರ ಹತ್ರ ಅವರಿಗೆ ಇರ್ಸುಮುರ್ಸಾಗುವಂತ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಒಂದು ಸಲವೂ ಭೈರಪ್ಪನವರು ಇರಿಟೇಟ್ ಆಗ್ತಾ ಇರ್ಲಿಲ್ಲ, ಬೇಸರಗೊಳ್ತಾ ಇರ್ಲಿಲ್ಲ. ನಿಮ್ ಪ್ರಶ್ನೆ ಸರಿಯಾಗಿದೆ, ಅದನ್ನ ಹಿಂಗೆ ಹೇಳ್ಬಹುದು ಅಂತ ಹೇಳೋರು. ಅವ್ರಿಗೆ ಆ ಥರದೊಂದು ಮೆಚುರಿಟಿ ಇತ್ತು. ಆದ್ರೆ ಈ ಒಂದು ವಸ್ತು ಇದೆಯಲ್ಲ, ಆ ವಸ್ತುವಿನಿಂದ ಹೊರಗಡೆ ಎಳ್ಕೊಂಡು ಬಂದು ಚರ್ಚೆ ಮಾಡಬಾರ್ದು. ಆ ವಸ್ತು ಏನನ್ನ, ಯಾವ ಚರ್ಚೆಯನ್ನ ಬೇಡುತ್ತೋ, ಯಾವ ಜಿಜ್ಞಾಸೆಯನ್ನ, ಸಂವಾದವನ್ನ ಬೇಡುತ್ತೋ ಅದನ್ನ ಬೆಳೆಸಬೇಕು. ನಾನು ಹಾಗೆ ನನ್ನ ಓದಿನ ಮಿತಿಯಲ್ಲಿ ಭೈರಪ್ಪನವರನ್ನು ಗಮನಿಸಿದ ಹಾಗೆ ಭೈರಪ್ಪನವರು ಬಹಳಷ್ಟು ಸಲ ನಾವು ಏನ್ ಅಂದ್ಕೊಂಡಿದ್ದೀವೋ ಅದನ್ನ ಮೀರಿ ಪಾತ್ರಗಳನ್ನು ಚಿತ್ರಿಸಿದ್ದಾರೆ, ಸನ್ನಿವೇಶಗಳನ್ನು ಚಿತ್ರಿಸಿದ್ದಾರೆ. ನಾವು ಅಂದ್ಕೊಂಡಂಗೆ ಭಾವಿಸೋದಿಲ್ಲ. ಈಗ ನಾಯಿ ನೆರಳುನಲ್ಲಿ ಅವನ ಕಥಾನಾಯಕ ಬರ್ತಾನಲ್ಲ, ಅವನ ಎಲ್ಲ ಚರ್ಯ ಚಟುವಟಿಕೆಗಳಲ್ಲಿ ಒಂದು ಸಾಂಗತ್ಯವೇ ಕಂಡು ಬರೋದಿಲ್ಲ. ನಾನು ಅವಾಗ ಭೈರಪ್ಪನವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಸಾಂಗತ್ಯ ಇರೋದಿಲ್ಲ ಎಷ್ಟು ಸಲ ಬದುಕಿನಲ್ಲಿ. ನಾವು ಡಿಫೈನ್ ಮಾಡಿದಾಗ ಒಬ್ಬ ಮನುಷ್ಯ ಒಂದು ಪಾತ್ರ ಇರೋದಿಲ್ಲ. ನಾನು ಒಂದು ಪಾತ್ರವನ್ನ ಹೀಗೆ ಚಿತ್ರಿಸಬೇಕು ಅಂತ ಮುಂಚೆನೆ ಎಲ್ಲವನ್ನೂ ಪ್ಲಾನ್ ಮಾಡೋದಿಲ್ಲ. ಆ ಪಾತ್ರ ನನ್ನ ಕೈ ಮೀರಿ ಬೆಳೆಯುತ್ತೆ, ತುಂಬಾ ವಿಚಿತ್ರವಾಗಿ ವರ್ತಿಸುತ್ತೆ, ಏನ್ ಮಾಡೋಕ್ಕಾಗತ್ತೆ ಅಂತಂತಾರೆ. ಒಬ್ಬ ಬಹಳ ದೊಡ್ಡ ಕಲಾವಿದ, ಒಬ್ಬ ದೊಡ್ಡ ಕಲೆಗಾರ ಯೋಚನೆ ಮಾಡೋದೇ ಹಾಗೆ. ಎ ವರ್ಕ್ ಆಫ್ ಆರ್ಟ್ ಕೆನಾಟ್ ಬಿ ಕ್ರಿಯೇಟೆಡ್, ಇಟ್ ಶುಡ್ ಹ್ಯಾಪನ್. ಒಂದು ಸಾಹಿತ್ಯ ಕೃತಿಯನ್ನ, ಒಂದು ಕಲಾಕೃತಿಯನ್ನ ನಾವು ಹೀಗೆ ಅಂತ ಮಾಡಕ್ಕಾಗೋದಿಲ್ಲ, ಅದು ಆಗುತ್ತೆ, ಏನೋ ಆಗುತ್ತೆ. ಅದು ಭೈರಪ್ಪನವರು ಹೀಗ್ ಮಾಡಬೇಕು ಅಂತ ಮಾಡಿದ್ದೂ ಇದೆ, ಅವ್ರ ಕೈ ಮೀರಿ ಆಗಿದ್ದೂ ಇದೆ. ಎಲ್ಲರ ಹಾಗೆ ಭೈರಪ್ಪನವರು ಮನುಷ್ಯರು. ಅವ್ರಿಗೂ ಕೆಲವು ನಿಲುವುಗಳಿರ್ತವೆ, ಕೆಲವು ಪೂರ್ವಗ್ರಹಗಳಿರ್ತವೆ, ಕೆಲವು ಅನುಭವಗಳಿರ್ತವೆ. ನಮ್ಮ ಎದುರಿಗೆ ಇರುವಂತಹ ಒಬ್ಬ ದೊಡ್ಡ ಪ್ರತಿಭೆಯ ವ್ಯಕ್ತಿ, ಅಗಾಧವಾದ ಓದು, ಅಗಾಧವಾದ ಕ್ಷೇತ್ರ ಕಾರ್ಯ, ಅಗಾಧವಾದ ಜೀವನ ಅನುಭವ ಇದ್ದವರು. ಅವರ ಅನುಭವಗಳನ್ನ ಅವರು ಕಲೆಯಾಗಿ ಕೊಟ್ಟಾಗ ನಾವು ರಂಗಭೂಮಿ ಇದಕ್ಕೂ ಕನೆಕ್ಟೆಡ್ ಆದವರಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ಪ್ರೊಫೆಸರ್, ಭೈರಪ್ಪನವರ ಕಾದಂಬರಿಗಳ ಅಡಾಪ್ಟಬಿಲಿಟಿ
ಅಂದ್ರೆ ಎಲ್ಲಾ ಕಾದಂಬರಿಗಳು ಕೂಡ ಚಲನಚಿತ್ರವಾಗಿಯೋ ಧಾರಾವಾಹಿಯಾಗಿಯೋ ಅಥವಾ ರಂಗಭೂಮಿಯ ವಸ್ತುವಾಗಿಯೋ ಬಳಕೆ ಮಾಡ್ಕೊಳ್ಳಿಕ್ ಸಾಧ್ಯವಾಗೋದಿಲ್ಲ. ಬಟ್ ಭೈರಪ್ಪನವರ ಕೃತಿಗಳ ಅಡಾಪ್ಟಬಿಲಿಟಿ, ಎಸ್ಪೆಷಲಿ ಸ್ಕ್ರೀನ್ ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತನಾಡೋದಾದ್ರೆ, ಭೈರಪ್ಪನವರ ಕೃತಿಗಳ ಅಡಾಪ್ಟಬಿಲಿಟಿ ಕಷ್ಟ ಅನ್ನೋದು ಭೈರಪ್ಪನವ್ರಿಗೂ ಗೊತ್ತಿತ್ತು. ಅದರಿಂದಾಗಿ ಬಹಳ ಸಲ ಯಾರ್ಯಾರು ಅವ್ರಿಗೆ ಈ ಕಾದಂಬರಿ ಕೊಡಿ, ನಾವು ಚಿತ್ರ ಮಾಡ್ತೀವಿ ಅಂದಾಗ ಭೈರಪ್ಪನವರು ಒಪ್ತಾ ಇರಲಿಲ್ಲ. ಯಾಕೆಂದ್ರೆ ಒಂದು ಕಥಾವಸ್ತುವನ್ನ ಒಬ್ಬ ನಿರ್ದೇಶಕ ದೃಶ್ಯಗಳಲ್ಲಿ ಯೋಚನೆ ಮಾಡ್ತಾನೆ, ಚಿತ್ರ ನಿರ್ದೇಶಕ ವಿಜುವಲ್ಸ್ ಅಲ್ಲಿ ಯೋಚನೆ ಮಾಡ್ತಾನೆ. ಆದ್ರೆ ಒಬ್ಬ ಲೇಖಕ ಭಾಷೆಯಲ್ಲಿ ಯೋಚನೆ ಮಾಡ್ತಾನೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಒಂದು ಕಥಾವಸ್ತು ಹೊಳೆದ್ರೆ ಅದು ಭಾಷೆಯಲ್ಲಿ ಹೇಗೆ ಹುಟ್ಟು ಪಡಿಬೇಕು, ಭಾಷೆಯಲ್ಲಿ ಹೇಗೆ ನಿರೂಪಿತವಾಗಬೇಕು ಅಂತ ಒಬ್ಬ ಲೇಖಕ ಯೋಚನೆ ಮಾಡ್ತಾನೆ. ಆದ್ರೆ ಒಬ್ಬ ಚಲನಚಿತ್ರ ನಿರ್ದೇಶಕ ಅದು ಹೇಗೆ ದೃಶ್ಯಗೊಳ್ಳಬೇಕು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿಯೇ ಭಿನ್ನತೆ ಇರುತ್ತೆ. ಹಿ ಥಿಂಕ್ಸ್ ಇನ್ ಟರ್ಮ್ಸ್ ಆಫ್ ವಿಜುವಲ್ಸ್ ಅಂಡ್ ದ ರೈಟರ್ ಥಿಂಕ್ಸ್ ಇನ್ ಟರ್ಮ್ಸ್ ಆಫ್ ಲಿಟರರಿ ನೆರೇಷನ್. ಹಂಗೆ ಯೋಚನೆ ಮಾಡ್ತಾರೆ. ಇಲ್ಲಿಯೇ ಒಂದು ವೈರುಧ್ಯ ಇದೆ. ಭೈರಪ್ಪನವರು ಯಾತಕ್ಕೆ ಬಹಳ ದೊಡ್ಡ ಲೇಖಕರು, ಅವ್ರ ಸಿನಿಮಾ ಮಾಡೋದು ಯಾತಕ್ಕೆ ಕಷ್ಟ? ಭೈರಪ್ಪನವ್ರು ಒಬ್ಬರೇ ಅಲ್ಲ, ಅವ್ರನ್ನ ಸಿನಿಮಾ ಮಾಡೋದು ಯಾಕೆ ಕಷ್ಟ ಅಂದ್ರೆ ಅವರು ಯಾವ ಸೂಕ್ಷ್ಮಗಳನ್ನ ಬರವಣಿಗೆಯಲ್ಲಿ ಭಾಷೆಯಲ್ಲಿ ಬಿಡಿಸಿರ್ತಾರೋ ಅದನ್ನ ದೃಶ್ಯವಾಗಿ ಚಿತ್ರದಲ್ಲಿ ತರೋದು ಕಷ್ಟ. ಅದರಿಂದ ಯಾವುದೋ ನಷ್ಟವಾಗುತ್ತೆ. ಆದ್ರೆ ಇನ್ನೊಂದು ಸಾಧ್ಯತೆ ಇರುತ್ತೆ. ಯಾವುದು ಬರವಣಿಗೆಗೆ ದಕ್ಕಿರೋದಿಲ್ವೋ ಅದು ದೃಶ್ಯವಾಗಿ ಕಂಡುಬಿಡುತ್ತೆ. ಈಗ ಒಂದು ಬೆಳಗಿನ ದೃಶ್ಯ ಅಂತ ಇಟ್ಕೊಳ್ಳಿ. ಒಂದು ಬೆಳಗಿನ ದೃಶ್ಯವನ್ನ ನೀವು ತುಂಬಾ ಒಳ್ಳೆ ಬೆಳಗನ್ನ ಕಟ್ಟಬೇಕಾದ್ರೆ ಒಂದು 3 ಪುಟ 4 ಪುಟ 6 ಪುಟ ಬರೀಬೇಕು. ಆದ್ರೆ ಒಬ್ಬ ನಿರ್ದೇಶಕ ಒಂದು 30 ಸೆಕೆಂಡ್ ಅಲ್ಲಿ ನಮ್ಮ ರಂಗದ ಮೇಲೆ ಒಂದು ಬೆಳಕಿನ ಅನುಭವ ಮಾಡಿಸ್ಬಿಡ್ಬೋದಲ್ಲ. ಅದಕ್ಕೊಂದು ಸಾಧ್ಯತೆ ಇರುತ್ತೆ, ಇದಕ್ಕೊಂದು ಸಾಧ್ಯತೆ ಇರುತ್ತೆ, ಅದಕ್ಕೊಂದು ಮಿತಿ ಇರುತ್ತೆ, ಇದಕ್ಕೊಂದು ಮಿತಿ ಇರುತ್ತೆ. ಇವೆಲ್ಲವನ್ನು ನೋಡಿಕೊಂಡೇ ಒಬ್ಬ ಲೇಖಕನು, ಒಬ್ಬ ಚಲನಚಿತ್ರ ನಿರ್ದೇಶಕನು ತಾವು ಎಲ್ಲಿ ಕಾಯಿನ್ಸೈಡ್ ಆಗ್ತೀವಿ, ಸಂಗಮಗೊಳ್ತೀವಿ ಅಂತ ಯೋಚನೆ ಮಾಡಬೇಕು. ಭೈರಪ್ಪನವ್ರನ್ನ ಓದಿದ್ರೆ ನಿಜ ಸರ್. ರೈಟ್. ಧನ್ಯವಾದ ಪ್ರೊಫೆಸರ್ ಕೃಷ್ಣೇಗೌಡರೆ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಆದ್ರೆ ಇನ್ನೊಂದು ಸಾಧ್ಯತೆ ಇರುತ್ತೆ. ಯಾವುದು ಬರವಣಿಗೆಗೆ ದಕ್ಕಿರೋದಿಲ್ವೋ ಅದು ದೃಶ್ಯವಾಗಿ ಕಂಡುಬಿಡುತ್ತೆ. ಈಗ ಒಂದು ಬೆಳಗಿನ ದೃಶ್ಯ ಅಂತ ಇಟ್ಕೊಳ್ಳಿ. ಒಂದು ಬೆಳಗಿನ ದೃಶ್ಯವನ್ನ ನೀವು ತುಂಬಾ ಒಳ್ಳೆ ಬೆಳಗನ್ನ ಕಟ್ಟಬೇಕಾದ್ರೆ ಒಂದು 3 ಪುಟ 4 ಪುಟ 6 ಪುಟ ಬರೀಬೇಕು. ಆದ್ರೆ ಒಬ್ಬ ನಿರ್ದೇಶಕ ಒಂದು 30 ಸೆಕೆಂಡ್ ಅಲ್ಲಿ ನಮ್ಮ ರಂಗದ ಮೇಲೆ ಒಂದು ಬೆಳಕಿನ ಅನುಭವ ಮಾಡಿಸ್ಬಿಡ್ಬೋದಲ್ಲ. ಅದಕ್ಕೊಂದು ಸಾಧ್ಯತೆ ಇರುತ್ತೆ, ಇದಕ್ಕೊಂದು ಸಾಧ್ಯತೆ ಇರುತ್ತೆ, ಅದಕ್ಕೊಂದು ಮಿತಿ ಇರುತ್ತೆ, ಇದಕ್ಕೊಂದು ಮಿತಿ ಇರುತ್ತೆ. ಇವೆಲ್ಲವನ್ನು ನೋಡಿಕೊಂಡೇ ಒಬ್ಬ ಲೇಖಕನು, ಒಬ್ಬ ಚಲನಚಿತ್ರ ನಿರ್ದೇಶಕನು ತಾವು ಎಲ್ಲಿ ಕಾಯಿನ್ಸೈಡ್ ಆಗ್ತೀವಿ, ಸಂಗಮಗೊಳ್ತೀವಿ ಅಂತ ಯೋಚನೆ ಮಾಡಬೇಕು. ಭೈರಪ್ಪನವ್ರನ್ನ ಓದಿದ್ರೆ ನಿಜ ಸರ್. ರೈಟ್. ಧನ್ಯವಾದ ಪ್ರೊಫೆಸರ್ ಕೃಷ್ಣೇಗೌಡರೆ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.